ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಬೂಂದಿ ರಾಯ್ತ ಹೇಗೆ ಮಾಡೋದಂತ. ಭಾಳ ಕ್ರೀಮಿ ಇರುತ್ತೆ, ಡಿಲಿಷಿಯಸ್ ಇರುತ್ತೆ. ಇದನ್ನು ನಾವು ಚಪಾತಿ ರೋಟಿ ಜೊತೆಗೆ ಹಚ್ಕೊಂಡು ತಿಂದರೆ ಇನ್ನಷ್ಟು ಎಮ್ಮಿಯಾಗಿ ಹತ್ತುತ್ತೆ. ಮತ್ತು ನಾವು ಇದನ್ನು ಇದೇ ಥರ ತಿಂದರೂ ಸಹ ಸ್ನ್ಯಾಕ್ಸ್ ಥರ ತಿನ್ನಬಹುದು. ಸೊ ನಡೀರಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ನಾನು ಫಸ್ಟಿಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗ್ತೀನಿ. 4 ಸ್ಪೂನ್ ದೊಡ್ಡ ಸ್ಪೂನ್ ನಾನು ಯೂಸ್ ಮಾಡ್ತಾ ಇದ್ದೀನಿ. 4 ಸ್ಪೂನ್ ಮೊಸರನ್ನು ಹಾಕೋಣ. ಗಟ್ಟಿ ಮೊಸರು ಹಾಕಿದ್ದೀನಿ ನಾನು ಇಲ್ಲಿ. ಇದನ್ನು ಈ ಥರ ವಿಸ್ಕ್ ಮಾಡೋಣ. ಮಾಡಿ ಇದು ಚೆನ್ನಾಗಿ ಸ್ವಲ್ಪ ಸ್ಮೂತ್ ಆಗಬೇಕು, ಆ ಥರ ಇದನ್ನು ವಿಸ್ಕ್ ಮಾಡ್ತಾ ಹೋಗೋಣ. ನೋಡಿರಿ ಎಷ್ಟು ಕ್ರೀಮಿ ಆಯಿತು, ಫುಲ್ ಕ್ರೀಮಿ ಆಗಬೇಕು ಈ ಥರ. ಇದಾದ ನಂತರ ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು. 1 ಸ್ಪೂನ್ ಶುಗರ್ ಹಾಕೋಣ, ಸಕ್ಕರೆ. ಇದು ರುಚಿಯನ್ನು ಮತ್ತೆಲ್ಲ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕೋಣ, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿಯನ್ನು ಹಾಕೋಣ, ಹುರಿದಿಟ್ಟುಕೊಂಡಿರುವ ಜೀರಿಗೆ ಪೌಡರ್. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಡೋಣ. ಇದಾಯಿತು, ಮಿಕ್ಸ್ ಮಾಡಿ. ನಾನು ಇಲ್ಲಿ ಖಾರ ಬೂಂದಿ ತೊಗೊಂಡಿದ್ದೀನಿ 1 ಲೋಟ. ನೀವು ಅಥವಾ ಇದು ನಾರ್ಮಲ್ ಬೂಂದಿ ಬರುತ್ತಲ್ಲ ಅದು ತೊಗೋಬೋದು. ಸ್ವೀಟ್ ಬೂಂದಿ ತೊಗೋಬೇಡ್ರಿ. ಇದು ನಾರ್ಮಲ್ ಬೂಂದಿ ಇರುತ್ತಲ್ಲ ಸಪ್ಪಗಿರುವಂಥ, ಆದರೆ ಅಥವಾ ಇದು ಖಾರ ಬೂಂದಿ ತೊಗೋಬೋದು. ಇದು ಬೂಂದಿ ಯಾವಾಗ ಹಾಕಬೇಕು ಅಂದರೆ ನಾವು ಯಾವಾಗ ಜಸ್ಟ್ ಸರ್ವ್ ಮಾಡ್ತಿರ್ತೀವಲ್ಲ ಆವಾಗ ಜಸ್ಟ್ ಹಾಕಿಬಿಡಬೇಕು. ಸೊ ಬಾಕಿದೆಲ್ಲ ರೆಡಿ ಮಾಡಿಟ್ಕೊಂಡು ಲಾಸ್ಟಿಗೆ ಬೂಂದಿ ಹಾಕಿ ಸರ್ವ್ ಮಾಡಿಬಿಡಬೇಕು. ಸೊ ನಾನು ಈಗ ಸರ್ವಿಂಗ್ ಬೌಲ್ದಲ್ಲಿ ಹಾಕ್ತಾಯಿದ್ದೀನಿ ಸರ್ವ್ ಮಾಡಲು. ಇದು ಹಾಕಿದ ನಂತರ ಇದರ ಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಮತ್ತು ಜೀರಾ ಪೌಡರ್, ಖಾರ ಬೂಂದಿಯನ್ನು ಹಾಕಿ ಮತ್ತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡೋಣ. ಇದು ತಿನ್ನಲು ಭಾಳ ರುಚಿಯಾಗಿರುತ್ತೆ, ಭಾಳ ಟೇಸ್ಟಿ ಡಿಲಿಷಿಯಸ್ ಆಗಿರುತ್ತೆ. ಚಪಾತಿ ರೋಟಿ ಜೊತೆ ಅಥವಾ ಹಚ್ಕೊಂಡು ತಿನ್ಬೋದು, ಅಥವಾ ಡೈರೆಕ್ಟ್ ಇದೇ ಥರ ಸ್ನ್ಯಾಕ್ಸ್ ಆಗಿನೂ ತಿನ್ಬೋದು. ಸೊ ಒಮ್ಮೆ ಈ ಥರ ಟ್ರೈ ಮಾಡಿರಿ ಮತ್ತು ನನ್ನ ವಿಡಿಯೋಗೆ ಲೈಕ್ ಮಾಡಿರಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.